ಮಳೆಗಾಲದಲ್ಲಿ ಸಂಜೆ ಹೊತ್ತು ಬಿಸಿ ಬಿಸಿ ತಿನ್ನಬಹುದಾದ ಚಟ್ಟಂಬಡೆ ಅಥವಾ ಕಡಲೆಬೇಳೆಯ ಮಸಾಲೆ ವಡೆ ಇವತ್ತಿನ ನಮ್ಮ ರೆಸಿಪಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈ ಚಟ್ಟಂಬಡೆ ಮಾಡಲಿಕ್ಕೆ 1.5 ಕಪ್ನಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಗೂ 2-3 ಕೆಂಪು ಮೆಣಸಿನಕಾಯಿ ಎಲ್ಲವನ್ನು ನಾನು ಚೆನ್ನಾಗಿ ನೀರಿನಲ್ಲಿ 3-4 ಸತಿ ತೊಳೆದುಬಿಟ್ಟು ನೆನೆಸಿ ಇಟ್ಟಿದ್ದೀನಿ. ಇದು 3-4 ಗಂಟೆ ಆದರೂ ಇದನ್ನು ನಾವು ನೆನೆಸಿಡಬೇಕು. ಈಗ ಇದು ಚೆನ್ನಾಗಿ ನೆಂದಿದೆ. ಇದಕ್ಕೆ ನೀರಿನ ಪಸೆ ಕೂಡ ಜಾಸ್ತಿ ಇರಬಾರ್ದು, ಸೊ ಅದಕ್ಕೆ ಸೋಸ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ನಲ್ಲಿ ನೆನೆಸಿಟ್ಕೊಂಡಿರುವಂತಹ ಕಡಲೆಬೇಳೆನ ನಾವು ನೀರನ್ನು ಒಂದು ಚೂರು ಕೂಡ ನೀರು ಹಾಕದೆ ಚೆನ್ನಾಗಿ ತರಿಯಾಗಿ ರುಬ್ಕೊಳ್ಬೇಕು. ಇವಾಗ ನೋಡಿ, ಇದು ಆಗಿದೆ. ನಾನು ಒಂದು ಸ್ವಲ್ಪನೂ ನೀರು ಹಾಕಲಿಲ್ಲ, ಇದಕ್ಕೆ ತರಿಯಾಗಿ ರುಬ್ಕೊಂಡಿದ್ದೀನಿ. ಇದಕ್ಕೆ ನಾನೀಗ ಸ್ವಲ್ಪ ಉಪ್ಪು, ಸ್ವಲ್ಪ ಶುಂಠಿ ಹಾಗೂ ಕೊತ್ತಂಬರಿ ಮತ್ತು ಕರಿಬೇವು, ಹಸಿಮೆಣಸಿನಕಾಯಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ಪಷ್ಟು ಈರುಳ್ಳಿ, ಚಿಟಿಕೆಯಷ್ಟು ಇಂಗು, 1 ಚಿಟಿಕೆ ಬೇಕಿಂಗ್ ಸೋಡಾ ಎಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು. ಇದನ್ನು ನೆನ್ಪಿಟ್ಕೊಳ್ಳಿ, ನಾನು ಯಾವುದೇ ಕಾರಣಕ್ಕೂ ನೀರನ್ನು ಹಾಕಿಲ್ಲ. ಇವಾಗ ಇದನ್ನು ನಿಮಗೆ ಬೇಕಾದ ಸೈಜ್ನಲ್ಲಿ ನೀವು ಉಂಡೆ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ಇವಾಗ ಎಣ್ಣೆ ಕೂಡ ಬಿಸಿಯಾಗಿದೆ. ಒಂದು ಪಾತ್ರೆಯಲ್ಲಿ ನೀರನ್ನು ಕೂಡ ತೆಗೆದುಕೊಂಡಿದ್ದೇನೆ. ಇದನ್ನು ಹೀಗೆ ನೀರನ್ನು ಕೈಗೆ ಹಚ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಿ ಎಣ್ಣೆಗೆ ಹಾಕ್ಕೊಳ್ಳಿ. ಇದಕ್ಕೆ ನಾವು ಉರಿನ ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು. ಆಮೇಲೆ ಎಣ್ಣೆ ಹಾಕಿದ ಮೇಲೆ ಇಮಿಡಿಯೇಟಾಗಿ ಸೌಟನ್ನು ಹಾಕಬೇಡಿ. ಇದು ಸ್ವಲ್ಪ ಬೆಂದ ಮೇಲೆ ಅದೇ ಮೇಲೆ ಎದ್ದು ಬರುತ್ತೆ, ಆಗ ಸೌಟ್ ಹಾಕಿ ಮಚ್ಚಿದ್ರೆ ಸಾಕು. ನೋಡಿ, ಇವಾಗ ಇದು ಸ್ವಲ್ಪ ಮೇಲೆ ಬಂದಂಗೆ ಆಗಿತ್ತು, ಸೊ ನಾನು ಇವಾಗ ಇದನ್ನು ಉಲ್ಟಾ ಮಾಡಿ ಹಾಕ್ತಾ ಇದ್ದೀನಿ. ಸೊ ಒಂದು 5-6 ನಿಮಿಷ ದೊರಗು ಕಾಯಿಸಿದ್ರೆ ಸಾಕಾಗುತ್ತೆ. ಅದು ಕೆಂಪು ಬಣ್ಣ ಬರುತ್ತೆ. ನೋಡಿ, ಇವಾಗ ಇದು ಕೆಂಪು ಬಣ್ಣ ಬಂದಿದೆ. ಇಷ್ಟ ಆದರೆ ಸಾಕು. ಇವಾಗ ಇದನ್ನು ನಾನು ತೆಗಿತಾ ಇದ್ದೀನಿ. ಒಂದೂವರೆ ಕಪ್ ಕಡಲೆಬೇಳೆಯಲ್ಲಿ ನನಗೆ ಒಂದು 15-20 ಚಟ್ಟಂಬಡೆಯನ್ನು ನಾವು ಮಾಡ್ಕೊಳ್ಬೋದು. ಮಳೆಗಾಲದಲ್ಲಿ ಇದನ್ನು ಕಾಫಿ ಜೊತೆ ಬಿಸಿ ಬಿಸಿ ತಿನ್ನುವಾಗ ಟೇಸ್ಟ್ ಡಬಲ್ ಆಗಿರುತ್ತೆ. ಈ ರೆಸಿಪಿ ನಿಮಗೆ ಎಲ್ರಿಗೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಓಕೆ, ಇದೇ ಥರ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು. ಹ್ಯಾವ್ ಎ ಗ್ರೇಟ್ ಡೇ. waiting on